ಏಪ್ರಿಲ್ 1ರಿಂದ ಟೋಲ್ ದರ ಏರಿಕೆ. ಆಟೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್. ರನ್ಯಾ ಚಿನ್ನದ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯ ಬಯಲು. ಒಮ್ಮೆ 4 ಕೆಜಿ, ಇನ್ನೊಮ್ಮೆ 2 ಕೆಜಿ ಚಿನ್ನ ಸಾಗಾಟ. ಡಿಆರ್ಐ ವಿಚಾರಣೆಯ ವೇಳೆ ಎ2 ತರುಣ್ ತಪ್ಪೊಪ್ಪಿಗೆ. ಕಂಪ್ಲೀಟ್ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್, ವಿನಯ್ ಮಚ್ಚು ವಿವಾದ ಬೆನ್ನಲ್ಲೇ ಮತ್ತೊಬ್ಬ ಸ್ಪರ್ಧಿ ವಿವಾದಕ್ಕೆ ಸಿಲುಕಿದ್ದಾರೆ. ಧಾರ್ಮಿಕ ಭಾವನೆಗೆ ರಕ್ಷಕ್ ಬುಲೆಟ್ ಧಕ್ಕೆಯುಂಟು ಮಾಡಿದ್ದಾರೆ ಎಂದು ಹಿಂದೂ ಸಂಘಟನೆಗಳು ದೂರು ದಾಖಲಿಸಲು ಮುಂದಾಗಿವೆ. ರಿಯಾಲಿಟಿ ಶೋನಲ್ಲಿ ರಕ್ಷಕ್ ಚಾಮುಂಡೇಶ್ವರಿ ಡೈಲಾಗ್ನಲ್ಲಿ ಅಪಮಾನ ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ. ರಕ್ಷಕ್ ಬುಲೆಟ್ ರಿಯಾಲಿಟಿ ಶೋ ಒಂದರ ಸ್ಕಿಟ್ ಒಂದರಲ್ಲಿ ತಾಯಿ ಚಾಮುಂಡೇಶ್ವರಿ ವಿಚಾರ ಸಂಬಂಧ ಹೇಳಿದ್ದ ಡೈಲಾಗ್ ವಿವಾದಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ವಿಡಿಯೋ ಸಖತ್ ವೈರಲ್ ಆಗುತ್ತಿದ್ದು, ಇದು ಹಿಂದೂ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಶೋನಲ್ಲಿ ಸ್ಟೇಜ್ ಮೇಲೆ ರಕ್ಷಕ್ ಬುಲೆಟ್ ಅವರು ಸಹ ನಟಿಗೆ ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ನಿಸ್ತಿದೆ ಎಂದು ಡೈಲಾಗ್ ಹೊಡೆದಿದ್ದಾರೆ. ಇದು ಹಿಂದೂ ಹೋರಾಟಗಾರರ ಕೋಪಕ್ಕೆ ಕಾರಣವಾಗಿದೆ. ನಾಡದೇವತೆ ಹೇಳಿ ಕೇಳಿ, ನಾಡದೇವತೆ ಬಗ್ಗೆ ಈ ತರ ಅಪಮಾನ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಈ ಕೂಡಲೇ ರಕ್ಷಕ್ ಬುಲೆಟ್ ಏನಿದ್ದಾರೆ ಅವ್ರಿಗೆ ಈ ದೇಶದ ಕಾನೂನಿನ ಬಗ್ಗೆ ಮತ್ತು ನಮ್ಮ ದೇವತೆಗಳ ಬಗ್ಗೆ ಅವ್ರಿಗೇನಾದರೂ ಒಂದು ಕಿಂಚಿತ್ತಾದರೂ ಮರ್ಯಾದೆ ಮತ್ತು ಗೌರವ ಇದ್ದರೆ ಕೂಡಲೇ ಕ್ಷಮೆ ಯಾಚಿಸಬೇಕು. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಬಿಜೆಪಿ ಆರೋಪ ಬೆನ್ನಲ್ಲೇ ಇಂಧನ ಸಚಿವ ಕೆಜೆ ಜಾರ್ಜ್ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಟೆಂಡರ್ ನಿಯಮ ಉಲ್ಲಂಘನೆ ಆಗಿಲ್ಲ. ಫೋನ್ ಮಾಡುವವರಿಗೆ ನಾವು ಟೆಂಡರ್ ಕೊಟ್ಟಿಲ್ಲ. ಟೆಂಡರ್ ಪ್ರಕ್ರಿಯೆ ಕೇಂದ್ರ ನಿಗದಿ ಮಾಡಿದ ನಿಯಮದ ಅಡಿಯೇ ಮಾಡಲಾಗಿದೆ. ರಾಜಶ್ರೀ ಕಂಪನಿ ಬ್ಲಾಕ್ ಲಿಸ್ಟ್ ಕಂಪನಿ ಅಲ್ಲ. ಯುಪಿಯಲ್ಲಿ 2 ವರ್ಷಕ್ಕೆ ಬಾರ್ ಮಾಡಿದ್ದಾರೆ, ಬ್ಲಾಕ್ ಲಿಸ್ಟ್ ಮಾಡಿಲ್ಲ. ಬಾರ್ ಮಾಡಿದ ನಿಯಮದಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಸೇರಿ 16 ಕಡೆ ಅವರಿಗೆ ಕೆಲಸ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ರೇಟ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳಿಂದ ಮಾಹಿತಿ ಪಡೆದೇ ದರ ನಿಗದಿ ಮಾಡಿದ್ದೇವೆ. ಎಲ್ರಿಗೂ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ತಿಲ್ಲ, ಹೊಸ ಕನೆಕ್ಷನ್ಗೆ ಮಾತ್ರ. ನಾನು ಯಾವುದೇ ನಿಯಮ ಉಲ್ಲಂಘಿಸಿಲ್ಲ ಅಂತ ಸಚಿವ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಶ್ರೀಯನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕಾಗುತ್ತೆ. ಹೊಸ ಕನೆಕ್ಷನ್ಗೆ ಸ್ಮಾರ್ಟ್ ಮೀಟರ್ಸ್ ಕಡ್ಡಾಯ ಅಂತ ನಾವು ಹೇಳ್ತೀವಿ. ಬಿಜೆಪಿ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಂಜಾನ್ ಹಬ್ಬಕ್ಕೆ ಬಿಜೆಪಿ ಫುಡ್ ಕಿಟ್ ಕೊಡುತ್ತಿದೆ. ಸೌಗತ್ ಎ ಮೋದಿ ಹೆಸರಲ್ಲಿ 32 ಲಕ್ಷ ಬಡ ಮುಸ್ಲಿಂ ಕುಟುಂಬಗಳಿಗೆ ಇದೀಗ ಬಿಜೆಪಿ ಫುಡ್ ಹಂಚಿಕೆ ಮಾಡುತ್ತಿದೆ. ಮೋದಿ ಹೆಸರಲ್ಲಿ ವಿತರಿಸುತ್ತಿರೋ ಫುಡ್ ಕಿಟ್ ಮೌಲ್ಯ 500ರಿಂದ 600 ರೂಪಾಯಿ ಆಗಿದೆ. ಹೆಣ್ಣು ಮಕ್ಕಳಿಗೆ ಸಲ್ವಾರ್, ಗಂಡಸರಿಗೆ ಕುರ್ತಾ, ಪೈಜಾಮ ನೀಡಲಾಗುತ್ತಿದೆ. ಬಟ್ಟೆಯ ಜೊತೆಗೆ ಖರ್ಜೂರ, ಸಕ್ಕರೆ, ದಿನಬಳಕೆಯ ವಸ್ತುಗಳು ಕೂಡ ಇದರಲ್ಲಿದೆ. ಈ ಫುಡ್ ಕಿಟ್ಗೆ ಕಾಂಗ್ರೆಸ್ ವ್ಯಂಗ್ಯ ಮಾಡಿ ಇದು ತುಷ್ಟೀಕರಣ ಕಾರಣನ, ಓಲೈಕೆ ರಾಜಕಾರಣನ ಅಂತ ಪ್ರಶ್ನೆ ಮಾಡಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಈ ಬೆಳವಣಿಗೆಯಿಂದ ಸ್ವಯಂ ಘೋಷಿತ ಹಿಂದೂ ಹುಲಿಗಳ ಬಗ್ಗೆ ಕನಿಕರ ಮೂಡಲಿದೆ ಅಂತ ಕಾಲೆಳೆದಿದ್ದಾರೆ. ವಾಟ್ಸ್ಆಪ್ ಯೂನಿವರ್ಸಿಟಿ ವೀರರಿಗೆ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಎಂದಿದ್ದಾರೆ. ಇವರು ಒಂದ್ ಕಡೆ ಈ ತರ ಮಾತಾಡ್ತಾರೆ, ಇನ್ನೊಂದು ಕಡೆ ಕಿಟ್ಟುಗಳು ಕೊಡ್ತಾರೆ. ಸೊ ಅವ್ರಿಗೆ ಅನುಕೂಲ ಇದ್ದಾಗ ಅವರ ಒಂದು ಪ್ರಚಾರಕ್ಕೆ ಮಾಡೋದು ಸಂದರ್ಭದಲ್ಲಿ ಇದೆಲ್ಲ ನೋಡಿ, ಎಲ್ಲ ನಮಗೆ ನಾವು ಈ ದೇಶದಲ್ಲಿ ಎಲ್ಲರೂ ಒಂದೇ. ಸುಮ್ಮನೆ ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಾಡ್ಕೊಂಡಿವರು ಬೇಕು ಅಂತ ಇದನ್ನು ಮಾಡುವಂಥದ್ದು ಉದ್ದೇಶಪೂರ್ವಕವಾಗಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ವಾಟ್ಸಪ್ ಯೂನಿವರ್ಸಿಟಿ ಬಿಟ್ಟು ಸ್ವಲ್ಪ ಸಂವಿಧಾನದ ಅರಿವನ್ನು ಮೂಡಿಸ್ಕೊಂಡ್ರೆ ಇವೆಲ್ಲ ಸಮಸ್ಯೆ ಆಗಲ್ಲ. ಆ ಕಡೆ ಸಂವಿಧಾನನೂ ಕರೆಕ್ಟಾಗಿ ಓದ್ಕೊಳಲ್ಲ, ಜಡ್ಜ್ಮೆಂಟು ಸರಿಯಾಗಿ ನೋಡೋದಲ್ಲ, ಕಮಿಷನ್ ರಿಪೋರ್ಟು ನೋಡೋದಿಲ್ಲ, ಸುಮ್ಮನೆ ಬೀದಿಗೆ ಇಳಿದು ಜನರ ದಾರಿ ತಪ್ಪಿಸೋದು. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಒಳಗಡೆ AC ಚೇಂಬರ್ನಲ್ಲಿ ಕೂತಿರ್ತಾರೆ. ಪಾಪ ಜನರ ದಿಕ್ಕು ತಪ್ಪಿಸಿ ಬಡವರಿಗೆ ಮಾತ್ರ ಪ್ರತಿಭಟನೆ ಮಾಡ್ತಾರೆ. ಮೋದಿ ಫುಡ್ ಕಿಟ್ ಬಗ್ಗೆ ಕಾಂಗ್ರೆಸ್ ಮುಖಂಡರ ಹೇಳಿಕೆಗೆ ಸಿಟಿ ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರ ಯಾವುದೇ ಯೋಜನೆಯನ್ನ ಒಂದೇ ವರ್ಗಕ್ಕೆ ನೀಡೋ ಕೆಲಸ ಮಾಡಿಲ್ಲ. ವೋಟ್ ಬ್ಯಾಂಕ್ ಮೇಲೆ ಮಣೆ ಹಾಕುವುದು ಕಾಂಗ್ರೆಸ್ ನೀತಿ, ಮೋದಿ ನೀತಿ ಅಲ್ಲ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಖಾಸಗಿಯಾಗಿ ಮೋದಿ ಹೆಸರಿನಲ್ಲಿ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದೆ. ಇದು ಗೊತ್ತಿಲ್ಲದೆ ಮಾತನಾಡೋದು ಸರಿಯಲ್ಲ ಅಂತ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಮೋದಿ ಅವರ ಸರ್ಕಾರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ವೋಟ್ ಬ್ಯಾಂಕ್ ಮೇಲೆ ಮಣೆ ಹಾಕೋದು ಅದು ಕಾಂಗ್ರೆಸ್ನ ನೀತಿ, ಮೋದಿಯವರ ನೀತಿ ಅಲ್ಲ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಬಿಜೆಪಿ ಮೈನಾರಿಟಿ ಮೋರ್ಚಾ ತಾನು ಖಾಸಗಿಯಾಗಿ ರಂಜಾನ್ ಹಿನ್ನೆಲೆಯಲ್ಲಿ ಮೋದಿಯವರ ಹೆಸರಿನಲ್ಲಿ 32 ಲಕ್ಷ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಮಾಡ್ತಿರೋದು ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯೋಜನೆಯೂ ಅಲ್ಲ.
ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕೇಸ್ ಹಳ್ಳ ಹಿಡಿಯುತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಪ್ರಕರಣದ ತನಿಖೆಗೆ ಗೃಹ ಸಚಿವ ಪರಮೇಶ್ವರ್ಗೆ ರಾಜಣ್ಣ ಮನವಿ ಪತ್ರ ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಗಮನಕ್ಕೆ ತಾರದೆ ಯಾವುದೇ ತೀರ್ಮಾನ ಬೇಡ ಅಂತ ಸಿಎಂ ಹೇಳಿದ್ದಾರಂತೆ. ಹೀಗಾಗಿ ನಾಳೆ ಕ್ಯಾಬಿನೆಟ್ನಲ್ಲೂ ಸಂಪುಟ ಸಹೋದ್ಯೋಗಿಗಳ ಗಮನಕ್ಕೆ ತರೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಹೈಕಮಾಂಡ್ ಎಂಟ್ರಿ ಯಾಕಾಗಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬಿಜೆಪಿಯಲ್ಲಿ ಹನಿ ಟ್ರ್ಯಾಪ್ಗಳು ನಡೆದಿದೆ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯವರ ವಿಡಿಯೋವನ್ನ ಬಿಜೆಪಿಯವರೇ ಮಾಡಿ ಸ್ಟೇ ತಂದಿದ್ದಾರೆ. ಅವರಿಗೆ ನಮ್ಮ ನಾಯಕರ ಬಗ್ಗೆ ಮಾತಾಡೋದಕ್ಕೆ ಹಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರಿಂದಲೇ ಚೀಟಿ ಬಂತು, ಆದರೆ ಅವರು ಸರಿಯಾಗಿ ಚರ್ಚೆ ಮಾಡಿಲ್ಲ ಅಂತ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 2ಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದು ಹನಿ ಟ್ರ್ಯಾಪ್ ಬಗ್ಗೆ ವಿವರಣೆ ಕೊಡಲಿದ್ದಾರೆ. ಈಗಾಗಲೇ ಪ್ರಕರಣವನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿರುವುದರಿಂದ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಕುತೂಹಲವನ್ನ ಕೆರಳಿಸಿದೆ. ನಾವೆಲ್ಲರೂ ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ನಮಗೂ ಸ್ವಲ್ಪ ನೈತಿಕತೆ ಇರಬೇಕಲ್ಲ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾಡಿಸ್ತಾರೆ ಅಂದರೆ ನಾವು ಸಸೆಪ್ಟೇಬಲ್ ಇದೀವಂತನಾ? ಹೀಗಾಗಿದ್ರೆ ಕಂಪ್ಲೇಂಟ್ ಕೊಡಲಿ, FIR ಆಗುತ್ತೆ, ತನಿಖೆ ಆಗಲಿ. ನಿಮಗೂ ಅದೇ ಬೇಕು, ಮಾಡಿಸಿದವರಿಗೂ ಅದೇ ಬೇಕು, ಮಾಡಿಸ್ಕೊಂಡವರಿಗೂ ಅದೇ ಬೇಕು, ಸಾರ್ವಜನಿಕರಿಗೂ ಅದೇ ಬೇಕು. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ 17 ಜನ ಶಾಸಕರು, ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದರೊಳಗೆ. ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಅಬ್ಜೆಕ್ಷನ್ ತಂದಿದ್ರು. ಸೊ ಆಗ್ಲೂ ಕೂಡ ಇದೇ ನಡೆದಿದೆ. ಅವಾಗ ಬಿಜೆಪಿ ಅವರೇ ಮಾಡಿದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನು ದೊಡ್ಡದಾಗಿ ಗಲಾಟೆ ಮಾಡಕ್ಕೆ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸ್ಥಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಸಿಎಂ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿರಬಹುದು, ಹೀಗಾಗಿ ಸಿಎಂ ತನಿಖೆಗೆ ಸೂಚಿಸ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ನಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರ ತನಿಖೆಗೆ ಮುಂದಾಗ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ನವರ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತೇ ಆಡ್ತಾ ಇಲ್ಲ. ತನಿಖೆ ಮಾಡ್ತೀವಿ ಅನ್ನೋದು ಬಿಟ್ರೆ ಇನ್ನೇನು ಹೇಳಿಲ್ಲ ಅಂತ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಪಾದಿಸಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಈಗಾಗಲೇ ದೊಡ್ಡ ರಾಮಾಯಣ ಆಗ್ತಿತ್ತು. ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಕೊಟ್ಬಿಡ್ತಿದ್ರು. ಇದು ಹೇಗಿದೆ ಅಂದ್ರೆ ಕಾಂಗ್ರೆಸ್ನ ಮನೆ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗಿದೆ. ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳಿಗೂ ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು. ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ನಿಮಗೆ ಏನಾಗಿದೆ? ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಂಚಲನ ಮೂಡಿಸಿದೆ. ರಾಜಕಾರಣಿಗಳು ನ್ಯಾಯಾಧೀಶರ ಮೇಲೆ ಹನಿ ಟ್ರ್ಯಾಪ್ ಆರೋಪ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ PIL ವಜಾ ಆಗಿದೆ. ವಕೀಲ ವಿನಯ್ ಕುಮಾರ್ ಸಿಂಗ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಅರ್ಜಿದಾರರಿಗೆ ಸುಪ್ರೀಂ ತರಾಟೆ ತೆಗೆದುಕೊಂಡಿದೆ. ನೀವು ಜಾರ್ಖಂಡ್ನವರು, ನಿಮಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ? ಪೊಲಿಟಿಕಲ್ ನಾನ್ಸೆನ್ಸ್ಗಳನ್ನೆಲ್ಲ ವಿಚಾರಣೆ ಮಾಡೋದಕ್ಕಾಗಲ್ಲ. ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೊಳಗಾಗ್ತಾರೆ? ಅದನ್ನ ಜಡ್ಜ್ಗಳು ನೋಡ್ಕೊಳ್ತಾರೆ. ನಿಮ್ಗೇನ್ ಸಂಬಂಧ ಅಂತ ಸುಪ್ರೀಂ ಪ್ರಶ್ನೆ ಮಾಡಿದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲದ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗಿದೆ. ನಿನ್ನೆಷ್ಟೇ ಗೃಹ ಸಚಿವರನ್ನ ಭೇಟಿಯಾಗಿ ಸಚಿವ ರಾಜಣ್ಣ 3 ಪುಟಗಳ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರೂ ಕೂಡ ತನಿಖೆಗೆ ಆದೇಶ ಆಗಿಲ್ಲ. ಈ ಮಧ್ಯೆ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಮಾಡಿ ಕುತೂಹಲ ಮೂಡಿಸಿದೆ. ದೆಹಲಿ ಪ್ರವಾಸದಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಖುದ್ದು ಕುಮಾರಸ್ವಾಮಿ ಡಿನ್ನರ್ಗೆ ಆಹ್ವಾನಿಸಿದ್ರು. ಅದರಂತೆ ದೆಹಲಿಯಲ್ಲಿರುವ HDK ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಊಟಕ್ಕೆ ತೆರಳಿದ್ರು. ಈ ವೇಳೆ ಉಭಯ ನಾಯಕರು ಪ್ರಸಕ್ತ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ವಿರೋಧಿಗಳು ಒಂದ್ ಕಡೆಗೆ ಸೇರಿ ಸಭೆ ಸೇರಿದ್ರ, ಶತ್ರುವಿನ ಶತ್ರು ಎಂಬ ತಂತ್ರಕ್ಕೆ ಮುಂದಾದ್ರೆ ಎಂಬ ಮಾತುಗಳು ಕೇಳಿಬರ್ತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಭೇಟಿಯಾಗಿದ್ದು ನಿಜ, ಆದರೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವೇಣುಗೋಪಾಲ್ ಭೇಟಿ ವೇಳೆಯೂ ಹನಿ ಟ್ರ್ಯಾಪ್ ವಿಚಾರ ಚರ್ಚಿಸಿಲ್ಲ ಅಂದ್ರು. ಈ ಮಧ್ಯೆ ಸಚಿವ MB ಪಾಟೀಲ್ ಸತೀಶ್ ಜಾರಕಿಹೊಳಿ HDK ಡಿನ್ನರ್ ಮೀಟಿಂಗ್ ಸಮರ್ಥಿಸಿಕೊಂಡ್ರು. ಭೇಟಿಯಲ್ಲಿ ತಪ್ಪೇನಿದೆ? ನಾನು ದೆಹಲಿಗೆ ಹೋದಾಗ ಕೇಂದ್ರ ಸಚಿವರನ್ನ ಭೇಟಿಯಾಗ್ತೀನಿ, ಯಾಕೆ ಊಟ ಮಾಡಬಾರ್ದಾ ಅಂತ ಪ್ರಶ್ನೆ ಕೇಳಿದ್ರು. ತಪ್ಪೇನಿದೆ? ಈಗ ನಾವು ದಿಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಎಲ್ಲ ನಮ್ಮದು ಇದೆ. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿನ್ನಬಾರ್ದು, ಅಥವಾ ಅವ್ರು ಬಂದಿದ್ದಾರೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ನಾವು ಮಾತಾಡಕ್ಕೆ ಸಾಧ್ಯ ಇಲ್ಲ. ನಾವು ಮಾತ್ರ ಭೇಟಿ ಆಗ್ತೀವಪ್ಪ.
ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಕನಸಿಗೆ ಮತ್ತೊಂದು ಅಡ್ಡಿಯಾಗಿದೆ. ಗ್ರೇಟರ್ ಬೆಂಗಳೂರು ಸೇರಿದಂತೆ 7 ಬಿಲ್ಗಳನ್ನು ರಾಜ್ಯಪಾಲ ಗೆಹ್ಲೋಟ್ ವಾಪಸ್ ಕಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಬಿಲ್, ಗ್ರಾಮೀಣಾಭಿವೃದ್ಧಿ ವಿವಿ, ಅರಮನೆ ವಿಧೇಯಕ, ಕರ್ನಾಟಕ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕ, ಹಿಂದೂ ಇನ್ಸ್ಟಿಟ್ಯೂಟ್ ಬಿಲ್ ಅನ್ನ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ 28 ಮಸೂದೆಗಳನ್ನು ಮಂಡಿಸಿದ್ವಿ. ಎಲ್ಲವೂ ಅಂಗೀಕಾರವಾಗಿದೆ. ಆದರೆ 7 ಬಿಲ್ಗೆ ಗವರ್ನರ್ ಅಂಕಿತ ಹಾಕಿಲ್ಲ. ರಾಜ್ಯಪಾಲರಿಗೆ ಸ್ಪಷ್ಟನೆ ಕೊಡ್ತೀವಿ. ಒಂದು ವೇಳೆ ಒಪ್ಪದಿದ್ರೆ ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿದೆ. ಶಾಸಕ ಯತ್ನಾಳ್ಗೆ ನೋಟಿಸ್ ಬೆನ್ನಲ್ಲೇ 3 ಶಾಸಕರು ಹಾಗೂ 2 ಮಾಜಿ ಸಚಿವರಿಗೆ ಶೋಕಾಸ್ ನೋಟಿಸ್ ನೀಡಿದೆ. ಪಕ್ಷದ ಆಂತರಿಕ ವಿಚಾರ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ಮಾಡಿದ ಆರೋಪದ ಮೇಲೆ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಿಪಿ ಹರೀಶ್, ಮಾಜಿ ಸಚಿವರಾದ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. 72 ಗಂಟೆಗಳಲ್ಲಿ ಉತ್ತರ ನೀಡುವಂತೆ ಸೂಚಿಸಿದೆ. ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ಉಚ್ಚಾಟನೆ ಎಚ್ಚರಿಕೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ನಾನು ಪಕ್ಷದ ಶಿಸ್ತು ಉಲ್ಲಂಘಿಸಿ ಕಾಂಗ್ರೆಸ್ ಪಕ್ಷದ ಯಾವ ಸಭೆಯಲ್ಲೂ ಭಾಗವಹಿಸಿಲ್ಲ. ಬಿಜೆಪಿಯವರೇ ಅಪಪ್ರಚಾರ ಮಾಡಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡೋದಾಗಿ ಶಾಸಕ ಎಸ್ಟಿ ಸೋಮಶೇಖರ್ ಸ್ಪಷ್ಟಪಡಿಸಿದ್ದಾರೆ. ನೋಟಿಸ್ ತಲುಪಿದೆ, ಬೇಸರ ಇಲ್ಲ. ನಾನು ಯಾವತ್ತೂ ಭಯ ಬಿದ್ದಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ನೋಟಿಸ್ ಉತ್ತರದಲ್ಲಿ ಸಮರ್ಪಕವಾಗಿ ತಿಳಿಸುತ್ತೇನೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿಗೆ ಭಾಗವಹಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ. ಅದು ಎಲ್ಲ ಶಿಸ್ತು ಉಲ್ಲಂಘನೆ ಅಂತಕ್ಕಂಥದ್ದನ್ನು ನೋಡಿದೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಬಿಜೆಪಿಯವರು. ಕಲ್ಲಂಗಡಿ, ಗ್ರೀನ್ ಬಟಾಣಿ, ಕಲರ್ ಕಬಾಬ್, ಗೋಬಿ ಮಂಚೂರಿ, ಇಡ್ಲಿ ಬಳಿಕ ಆಹಾರ ಇಲಾಖೆ ಮತ್ತೊಂದು ಶಾಕ್ ನೀಡಿದೆ. ಆಹಾರ ಸುರಕ್ಷತಾ ಇಲಾಖೆ ವರದಿಯಲ್ಲಿ ಪನ್ನೀರ್ನಲ್ಲಿ ಕ್ಯಾನ್ಸರ್ ಕಾರಕಾಂಶ ಪತ್ತೆಯಾಗಿದೆ. ರಾಜ್ಯಾದ್ಯಂತ ಸುಮಾರು 80ಕ್ಕೂ ಹೆಚ್ಚು ಕಡೆಯ ಪನ್ನೀರನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಲ್ಯಾಬ್ ರಿಪೋರ್ಟ್ನಲ್ಲಿ ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ ಪ್ರಮಾಣ ಕಡಿಮೆ ಇರುವುದು ಕಂಡುಬಂದಿದೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿ ಇಲ್ಲ. ವರದಿ ತರಿಸಿಕೊಳ್ಳೋದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಇನ್ನು ಇತ್ತೀಚೆಗೆ ಆಹಾರದಲ್ಲಿ ಕಲಬೆರಕೆ ಅಂಶ ಪತ್ತೆಯಾಗುತ್ತಿರುವ ಹಿನ್ನೆಲೆ ಬೆಂಗಳೂರು ನಗರದಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಾರತ್ಹಳ್ಳಿ, ವೈಟ್ಫೀಲ್ಡ್, ವಾಟರ್ ರಿಂಗ್ ರೋಡ್, ಮಹದೇವಪುರ ಸುತ್ತಮುತ್ತ ಜಾಗೃತಿ ಮೂಡಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಕಲಬೆರಕೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದ್ದಾರೆ.